ಸ್ವಾಗತ. ಪುಣೆಯಲ್ಲಿ ಸರ್ಕಾರಿ ಬಸ್ನಲ್ಲಿ ಮಹಿಳೆ ಮೇಲೆ ಅತ್ಯಾಚಾರ ಎಸಗಲಾಗಿದೆ. ಫೆಬ್ರವರಿ 25ನೇ ತಾರೀಕು 26 ವರ್ಷದ ಮಹಿಳೆಯ ಮೇಲೆ ಅತ್ಯಾಚಾರ ನಡೆದಿದೆ. ಕಾರ್ಪೊರೇಟರ್ ಮಗಳನ್ನ ಹುಬ್ಬಳ್ಳಿಯಲ್ಲಿ ಚಾಕುವಿನಿಂದ ಇರಿದಿರ್ತಕ್ಕಂತಹ ಪ್ರಕರಣ ಇದೀಗ ಬೆಳಕಿಗೆ ಬರ್ತಾ ಇದೆ. ಕಾಲೇಜು ಆವರಣದಲ್ಲೇ ಭಗ್ನ ಪ್ರೇಮಿ 9 ಬಾರಿ ಚಾಕುವಿನಿಂದ ಇರಿದು ಎಸ್ಕೇಪ್ ಆಗಿದ್ದಾರೆ. ಬಿಬಿಬಿ ಕಾಲೇಜ್ ಕ್ಯಾಂಪಸ್ ನಲ್ಲಿ ಚಾಕುವಿನಿಂದ ಇರಿದು ಹತ್ಯೆಯನ್ನ ಮಾಡತಕ್ಕಂತಹ ಪ್ರಕರಣ ವೈದ್ಯ ವಿದ್ಯಾರ್ಥಿನಿ ಅತ್ಯಾಚಾರ ಮತ್ತು ಮರ್ಡರ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮರಣೋತ್ತರ ಪರೀಕ್ಷೆ ವರದಿಯಲ್ಲಿ ಕೆಲವೊಂದು ಶಾಕಿಂಗ್ ಮಾಹಿತಿ ಹೊರಬಿಟ್ಟಿದೆ. ಕೋಲ್ಕತ್ತಾದಲ್ಲಿ ಆದಂತಹ ರೇಪ್ ಅಂಡ್ ಮರ್ಡರ್ ಕೇಸ್. ಅಭಯ ದೇಹದ ಮೇಲೆ 14 ಗಾಯಗಳ ಗುರುತುಗಳಿದೆ. ಕೆನ್ನೆ ಮೇಲೆ, ತುಟಿ ಮೇಲೆ, ತಲೆಯ ಭಾಗದಲ್ಲಿ ಗಂಭೀರವಾಗಿ ಗಾಯಗಳಾಗಿವೆ. ಬಲವಾಗಿ ಕುತ್ತಿಗೆ ಹಿಸುಕಿರುವುದರಿಂದಾಗಿ ವೈದ್ಯೆಯ ಸಾವಾಗಿದೆ ಅಂತ ಹೇಳಿ ಪೋಸ್ಟ್ ಮಾರ್ಟಂ ರಿಪೋರ್ಟ್ ನಲ್ಲಿ ಗೊತ್ತಾಗಿದೆ. ಈಗ ವೈದ್ಯೆಯ ಮೃತದೇಹದ ತುಂಬೆಲ್ಲ ರಕ್ತ ಹೆಪ್ಪುಗೊಂಡಿರುವಂತಹ ತಲೆಗಳು ಕೂಡ ಪತ್ತೆಯಾಗಿದ್ದಾರೆ. ನರಹತ್ಯೆ ಅಂತ ಹೇಳಿ ವರದಿ ನೀಡಿದ್ದಾರೆ ಅಧಿಕಾರಿಗಳು. ಎಷ್ಟೋ ಘಟನಾವಳಿಗಳು ಅಲ್ಲಿದ್ದಂತಹ ಸಿಸಿಟಿವಿ ರೆಕಾರ್ಡ್ ಆಗಿದೆ. ಜೀನ್ಸ್ ಪ್ರಿಯಾಂಕಾ, You rascal! You stop! ಈ ಏರಿಯಾದಲ್ಲಿ ನೆಸುಕೆಲ್ಲ ಇರುತ್ತಾರೆ ಅಂತದ್ರಲ್ಲಿ ನೀನು ನನ್ನ ಫ್ರೆಂಡ್ ಬರ್ತೀಯಾ? ಜಡೆ ಕಟ್ಟ ನಿನಗೆ ಇಷ್ಟು ಕೊಬ್ಬಿರ್ಬೇಕಾದ್ರೆ ಇನ್ ಕೊಡೆ ತೊಟ್ಟ ನನಗೆ ಎಷ್ಟಿರ್ಬೇಕು? ಎತ್ತಾಕೊಳ್ಳ ಗಾಡಿಗೆ. ಅಳುತ್ತಿದೆ ಮೆಲ್ಲಗೆ ದಂಡನೆಯಿಲ್ಲವೇ ಚಿವುಟಿದ ಕೈಯಿಗೆ ಮುಡಿಯನು ಸೇರದೆ ಮಣಿ ಮಣಿ ಮಲ್ಲಿಗೆ ಮಸಣವ ಸೇರಿದೆ.
ಮುಂದೆ ಬರಬೇಕು ಅಂತಿದ್ದು. ಅವತ್ತು ಯಾಕೆ ಹಿಂದೆ ಉಳ್ಕೊಂಡ್ಲೋ ಗೊತ್ತಿಲ್ಲ ಸರ್. ಹಿಂದೆ ತಿರುಗಿ ನೋಡೋ ಅಷ್ಟರಲ್ಲಿ ಸಿಂಧು ಸಿಂಧು ಆಟ ಆಡ್ಬೇಡ, ಬೇಗ ಬಾರಲ್ಲ. ಸಿಂಧು 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 ಈ ಪೊಲೀಸ್ ಹತ್ರ ಹೋಗ್ಬಾರ್ದಾಗಿದ್ದೇನೆ. ಹೋಗಿ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಯಾರು ಬಂದ್ರು ನೋಡ್ತೀನಿ. ಜೀವನ ಪೂರ್ತಿ ನೆನ್ಪಿಟ್ಕೋಬೇಕು. ಇವಳನ್ನ ಎತ್ಕೊಂಡ್ ಬಂದಿದ್ದೆ ರಿವೆಂಜ್ ತೀರಿಸ್ಕೊಳೋದಕ್ಕೆ. ಶ್ರೀಕೃಷ್ಣ ಶ್ರೀಕೃಷ್ಣ ಕಲಿಯುಗ ಕಂದೀರ. ಅದೇನ್ ಮಾಡ್ತೀರ ಗೊತ್ತಿಲ್ಲ, ನನಗೆ ಇವಾಗ ಬೇಕೇ ಬೇಕು. ನನ್ಗೆ ಗೊತ್ತಾಗ ಬೇಡ, ಅದೇನ್ ಮಾಡ್ತೀರ ಗೊತ್ತಿಲ್ಲ. ಯಾವ್ದಾದ್ರು ಬೇಗ ಕೊಟ್ರು ಬೇಕು. ನಾನೇ ಬಿಡಲ್ಲ, ನೀನು ಕೇಳು. ಲೇ ಬೀರ, ಯಾವಾಗಲೇ ಹೆಣ್ಣಿನ ಮೈ ಮುಟ್ಟಿದ್ರು ಪ್ರತಿ ಹೆಣ್ಣು ಮಚ್ಚಿಡ್ದು ಕತ್ತರಿಸ್ತಾಳೆ ಅಲ್ವಾ? ನಿಮ್ ಮೈ ಮುಟ್ಟಕ್ ಅವ್ರಿಗೆ ಹೆದರಿಕೆ ಇಲ್ಲ, ಯಾಕೆ ಅವ್ರ ಮೈ ಮುಟ್ಟಕ್ ನೀವ್ ಯಾಕೆ ಹೆದರ್ತೀರಾ? ಮಚ್ಚಿಡ್ದು ಕೊಚ್ಚಾಕಿ. ಕ್ಷಮಿಸ್ಬೇಕೇನೋ? ಹೆಣ್ಮಕ್ಳು ಹುಟ್ಟಿದ್ರೆ ಮನೆಯ ಮಹಾಲಕ್ಷ್ಮಿ ಹುಟ್ಟಿದ್ಲು ಅಂತ ಅಪ್ಪ ಆದವನು ಅವಳ ಎದೆ ಮ್ಯಾಗ ಮನ್ಸ್ಕೊಂಡು ಮಕ್ಕಳಿಂದ ಮುದ್ದಾಡ್ತಾನೆ. ಅಂತ ಮಗಳು ಎದೆ ಮ್ಯಾಗೆ ಬಲವಂತ ಮನೆಗತ್ತಿರಲ್ಲ,
ಅದಕ್ಕೆ ನಾನು ಕ್ಷಮಿಸ್ಬೇಕಾ? ಅತ್ಯಾಚಾರ ಮಾಡಿದ್ರೆ 10 ವರ್ಷನೋ 15 ವರ್ಷನೋ ಶಿಕ್ಷೆ ಕೊಟ್ಟು ಕಾನೂನು ಬಿಟ್ಬಿಡುತ್ತೆ. ಆದ್ರೆ ಆ ಹೆಣ್ಮಗ, ಆ ಕುಟುಂಬ ಏನು ತೆಪ್ಪು ಮಾಡದೆ ದಿನ ನರಕ ಅನುಭವಿಸ್ತಾರಲ್ಲ, ಅದಕ್ಕೆ ಕ್ಷಮೆ ಆಯ್ತಾ? ಹೆಂಗೆಂಗೋ ಬಾಳ್ಬೇಕು ಅನ್ನೋ ಆ ಹೆಣ್ಣಿನ ಕನ್ಸನ್ನ ನಿಮ್ ತೆಲುಗಿಂದ ನುಚ್ಚು ಮಾಡ್ತೀರಲ್ಲ, ಅದಕ್ಕೆ ಕ್ಷಮೆ ಆಯ್ತೇನೋ? ಹೆಣ್ಣನ್ನ ಹಾಳು ಮಾಡೋದಲ್ಲ, ಕೆಟ್ಟ ದೃಷ್ಟಿಯಿಂದ ಕೆಕ್ಕರಿಸ್ಕೊಂಡು ನೋಡಿದ್ರು ನಿಮ್ ತಲೆಮಾರುಗಳನ್ನ ಕೊಚ್ಚಾಗಲ್ಲ. ನಮ್ಮ ಗುರು